ನಮಸ್ಕಾರ ವೀಕ್ಷಕರೇ, ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸ್ಮಾಲ್ ಸೈಜ್ ಬೋರ್ಮಾಳ ಗುಂಡು. ಇದಕ್ಕೆ ಮತ್ತೆ ಕೊಲ್ಲಾಪುರಿ ಸ್ಟೈಲ್ ಬೋರ್ಮಾಳ ಸರ ಅಂತ ಕರೀತಾರೆ. ಇದು 3 ಲೈನಲ್ಲಿ ಬಂದಿರುತ್ತೆ ನೋಡಿ. ಮಧ್ಯೆ ಮಧ್ಯೆ ಕ್ರಿಸ್ಟಲ್ ಹಾಕಿರ್ತಾರೆ. ಈ ಥರ ನೀವು ಇದು ಯಾವ ಬೇಕಾದ ಕಲರ್ನು ನಾವು ಹಾಕಿಸ್ಕೋಬಹುದು. ಯಾಕಂದರೆ ಇದು ರೆಡ್ ಕಲರಲ್ಲಿದೆ. ನೀವು ಗ್ರೀನು, ಆಮೇಲೆ ನಿಮಗೆ ಇಷ್ಟವಾದ ಸ್ಯಾರಿ ಮ್ಯಾಚಿಂಗ್ ಯಾವ್ದು ಬೇಕೋ ಆ ಕಲರಲ್ಲಿ ನೀವು ಕ್ರಿಸ್ಟಲ್ ಬೀಡ್ಸನ್ನು ಹಾಕಿಸ್ಕೋಬಹುದು. ಈ ಥರ 3 ಸ್ಟೆಪ್ಪಲ್ಲಿ ಬರುತ್ತೆ. ಇದು ಫಸ್ಟ್ ಒಂದು ಸ್ಟೆಪ್ಪು ಲೆಂತಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕಿಂತ ಮತ್ತೆ ಇದು ಕಡಿಮೆ ಇರುತ್ತೆ, ಮತ್ತೆ ಇದು ಕಡಿಮೆ ಇರುತ್ತೆ. ಟೋಟಲ್ ಆಗಿ ಇದು ಈ ಥರ ಕಾಣಿಸುತ್ತೆ ಸರ. ನೀವು ಇನ್ನೂ ಲೆಂತ್ ಜಾಸ್ತಿ ಬೇಕಂದರೆ ಜಾಸ್ತಿ ಬೇಕಾದರೂ ಮಾಡ್ಕೋಬಹುದು. ಇದು ಶಾರ್ಟಲ್ಲಿ ಬರುತ್ತೆ, ಮಿಡಲ್ ವರ್ಷನಲ್ಲಿ ಬರುತ್ತೆ. ಫುಲ್ ಶಾರ್ಟ್ನೂ ಆಗಲ್ಲ, ಲಾಂಗ್ನೂ ಆಗಲ್ಲ. ಈ ಥರ ಸರನ ನೀವು ಅತಿ ಕಡಿಮೆ ಬೆಲೆಯಲ್ಲಿ ಮಾಡಿಸ್ಕೋಬಹುದು ವೀಕ್ಷಕರೇ. ಯಾಕೆಂದರೆ ಇವತ್ತು ತುಂಬ ದುಬಾರಿ ಆಗಿರೋದ್ರಿಂದ ನೀವು ಈ ಥರ ಗೋಲ್ಡ್ ಸರನ ಮಾಡಿಸ್ಕೋಬಹುದು. ಇದನ್ನು ನೀವು 916ಅಲ್ಲಿ ಕೂಡ ಮಾಡಿಸ್ಕೋಬಹುದು, 22 ಕ್ಯಾರೆಟಲ್ಲಿ ಮಾಡಿಸ್ಕೋಬಹುದು, 18 ಕ್ಯಾರೆಟಲ್ಲಿ ಕೂಡ ಮಾಡಿಸ್ಕೋಬಹುದು. ಇದರ ವೇಟ್ ಬಂದುಬಿಟ್ಟು ಇವಾಗ 3 ಗ್ರಾಮ್ 9.930 ಮಿಲಿಗ್ರಾಮ್ ಇದೆ. ಅಂದರೆ 3 ಗ್ರಾಮ್ 4 ಗ್ರಾಮಿಗಿಂತ ಸ್ವಲ್ಪ ಕಡಿಮೆ ಇದೆ ಇದು. ಅಷ್ಟರಲ್ಲಿ ಈ ಥರ ಸರ ರೆಡಿ ಆಗುತ್ತೆ ವೀಕ್ಷಕರೇ ನಿಮಗೆ. ಇವಾಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಏಕ್ದಮ್ ಕಡಿಮೆ ಅಂದರೆ ಕಡಿಮೆ ಗೋಲ್ಡ್ ಬಳಸಿ ಮಾಡಿರುವಂಥದ್ದು. ಇದು ಕೇಳಿದ್ರೇ ಶಾಕ್ ಆಗಿಬಿಡ್ತೀರಾ, ಆ ಥರ ಇದೆ ಇದು ಸರ. ಇದು ಮೇಲ್ಗಡೆ ರೆಡ್ ಕಲರ್ ಕ್ರಿಸ್ಟಲ್ ಬೀಡ್ಸ್ ಇದೆ. ಇದೂ ಕೂಡ ನೀವು ಇದರಲ್ಲಿ ಬೇಕಾದರೆ ಒರಿಜಿನಲ್ ರೂಬೀಸ್ ಅಂತ ಸಿಗತ್ತೆ, ಇಲ್ಲ ಪರ್ಲ್ನು ಸಿಗತ್ತೆ ಪ್ಯೂರ್, ಆ ಥರನೂ ನೀವು ಯೂಸ್ ಮಾಡ್ಕೋಬೋದು. ಮುಂದ್ಗಡೆ ಮಾತ್ರ ಈ ಥರ ಲೈಟ್ ವೇಟ್ ಗೋಲ್ಡ್ ಬೀಡ್ಸ್. ಇದು ಈ ಥರ ಪ್ಲೇನ್ ಆಗಿರುತ್ತೆ ಇದು. ಆಮೇಲೆ ಮಧ್ಯೆ ಮಧ್ಯೆ ಒಂದು ವ್ಯಾಕ್ಸ್ ಬೀಡ್ಸ್ ಅಂತ ಕರೀತಾರೆ. ಇದರಲ್ಲಿ ಸ್ವಲ್ಪ ಡಿಸೈನ್ ಬಂದಿರುತ್ತೆ ನೋಡಿ, ಕಾಣಿಸ್ತಾ ಇದೆ ಅಲ್ಲ. ಇದು ನಿಮಗೆ 4 ಗುಂಡುಗಳು ಮಾತ್ರ ಬರುತ್ತೆ ಇಲ್ಲಿ. ಯಾವ ಥರ ಅಂದರೆ ಡಿಸೈನ್ ಇರುವಂಥದ್ದು. ಈ ಮಿಕ್ಕಿದ್ದೆಲ್ಲ ಪ್ಲೇನ್ ಗುಂಡಲ್ಲಿ ಬರುತ್ತೆ. ಇದು ಮಧ್ಯದಲ್ಲಿ ಇರುವಂಥದ್ದು ದೊಡ್ಡ ಸೈಜ್ ಇರುತ್ತೆ, ಮತ್ತು ಸೈಡಲ್ಲಿ ಬರುವಂಥದ್ದು ಸ್ಮಾಲ್ ಸೈಜ್ ಇರುತ್ತೆ. ಇಷ್ಟೇ ಇದು ಪೆಂಡೆಂಟ್ ಬಂದಿರೋದು. ಈ ಥರ ನೀವು ಪರ್ಲ್ ಬೇಕಾದರೂ ಬಳಸ್ಕೊಂಡು ಮಾಡ್ಕೋಬಹುದು, ಇಲ್ಲ ರೂಬೀಸ್ನು ಬಳಸ್ಕೋಬಹುದು. ಈ ಥರ ಕ್ರಿಸ್ಟಲಲ್ಲೂ ಮಾಡಿಸ್ಕೋಬಹುದು. ನಿಮಗೆ ಸ್ಯಾರಿಗೆ ಯಾವ ಕಲರ್ ಬೇಕೋ ಆ ಕಲರ್ ಬಳಸಿ ಮಾಡ್ಕೋಬಹುದು. ಇದು ಕೇವಲ ನೋಡಿ 1 ಗ್ರಾಮ್ಗಿಂತ ಕಡಿಮೆ ಗೋಲ್ಡ್ ಬಳಸಿ ಮಾಡಿರುವಂಥದ್ದು. ಇದು 1 ಗ್ರಾಮ್ನು ಕಡಿಮೆ ಇದೆ. ಇದು 8 ಗುಂಜಿ ಅಂತ ಕರೀತಾರೆ. ಅಷ್ಟರಲ್ಲಿ ಆಗಿರುತ್ತೆ ನೋಡಿ, ಕೇಳಿದ್ರೇ ಶಾಕ್ ಆಗಿಬಿಡ್ತೀರಾ. ಅಷ್ಟು ಚೆನ್ನಾಗಿನೂ ಕೂಡ ಕಾಣಿಸ್ತಾ ಇದೆ ಇದು. ನೀವು ಕೂಡ ಈ ಥರ ಸರ ಬೇಕಿದ್ರೆ, ಇದು ಬಿಜಾಪುರದಲ್ಲಿ ಪಂಡಿತ್ ಸರಾಪ್ ಅಂತ ಇದೆ, ಅಲ್ಲಿ ಬೇಕಾದರೆ ನೀವು ಅವೈಲೇಬಲ್ ಇದೆ ಈ ಸರ ನಿಮಗೆ. ನೀವು ಬಂದು ಈ ಥರ ನಮ್ಮ ವಿಡಿಯೋನ ತೋರಿಸ್ಬಿಟ್ರೆ ಅವ್ರಿಗೆ ಈ ಥರ ಕಸ್ಟಮೈಸ್ ಮಾಡಿಕೊಡ್ತಾರೆ ನಿಮಗೆ. ಇಲ್ಲ ಅಂದರೆ ನಿಮಗೆ ಬೇಕಾಗಿರೋ ಜ್ಯುವೆಲರಿ ಶಾಪಲ್ಲಿ ಕೂಡ ಈ ಡಿಸೈನನ್ನು ನೀವು ಕಸ್ಟಮೈಸ್ ಮಾಡಿಸ್ಕೋಬಹುದು. ನೆಕ್ಸ್ಟ್ ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಲಾಂಗ್ ಬೋರ್ಮಾಳ ಬೀಡ್ಸ್ ಸರ. ಇದು ಇಲ್ಲಿ ಬೋರ್ಮಾಳದ ಬೀಡ್ಸಲ್ಲಿ 2 ಥರ ಬೀಡ್ಸನ್ನು ಬಳಸಿದ್ದಾರೆ ಅವರು. ಒಂದು ವಿ ಶೇಪ್ ಇರುವಂಥದ್ದು ಮತ್ತು ರೌಂಡ್ ಶೇಪಲ್ಲಿ ಬಂದಿರುವಂಥದ್ದು ಇದೆ ಇದರಲ್ಲಿ. ಇಲ್ಲಿ ನೋಡಿ ಮೇಲ್ಗಡೆ ಮತ್ತು ಮಧ್ಯೆ ಪೆಂಡೆಂಟ್ಸ್ ಬಂದಿದೆ, ಪ್ಲೇಟ್ಸ್ ಬಂದಿದೆ ಈ ಥರ. ಇಲ್ಲಿ ಮಧ್ಯದಲ್ಲಿ ವ್ಯಾಕ್ಸ್ ಬೀಡ್ಸ್ ಇದೇನು ಕೂಡ, ಇದು ಪ್ಲೇನ್ ಇಲ್ಲ. ಮತ್ತು ಈ ಥರ ನೋಡಿ ಸ್ಮಾಲ್ ಡಿಸೈನ್ ಬಂದಿದೆ ಇದಕ್ಕೆ. ಈ ಥರ ಫುಲ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಆಮೇಲೆ ಮೇಲ್ಗಡೆ ಬಂದಿರುವುದು ಡಿಸೈನ್ ಬೇರೆ ಇದೆ, ಮತ್ತು ಇದರ ಮೇಲೆ ಬಂದಿರೋದು ಡಿಸೈನ್ ಬೇರೆ ಇದೆ ನೋಡಿ. ಫುಲ್ ವ್ಯೂ ನೋಡಿ. ಮತ್ತು ಮುಂದ್ಗಡೆ ಫುಲ್ ಪ್ಲೇನ್ ಗುಂಡು ಬಂದಿದೆ ಇದು. ಇವಾಗ ಫುಲ್ ವ್ಯೂ ನೋಡಿ ಇದರದ್ದು. ಇದು 7 ಗ್ರಾಮ್ 200 ಮಿಲಿಯಲ್ಲಿ ರೆಡಿ ಆಗಿದೆ ನೋಡಿ. ನೆಟ್ ವೇಟ್ ಬಂದ್ಬಿಟ್ಟು 7 ಗ್ರಾಮ್ 200 ಮಿಲಿ ಇದೆ. ನೀವು ಕೂಡ ಈ ಥರ ಸರನ ಕಸ್ಟಮೈಸ್ ಮಾಡಿಸ್ಕೋಬೇಕಂದ್ರೆ ನಮ್ಮ ಪಂಡಿತ್ ಸರಾಪ್ ಜ್ಯುವೆಲರಿ ಶಾಪಿಗೆ ಬಂದರೆ ಇದು ರೆಡಿ ಇರುತ್ತೆ. ನೀವು ಬೇಕಿದ್ರೆ ಆರ್ಡರ್ ಕೊಟ್ಟು ಹೋಗ್ಬೋದು, ನಿಮಗೆ ಯಾವ ಥರ ಲೆಂತಲ್ಲಿ ಮತ್ತು ಜಾಸ್ತಿ ಕಡಿಮೆ ಬೇಕಾಗಿದ್ದರೆ ನೋಡಿ. ಇವಾಗ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು ಪ್ಲೇನ್ ಬೀಡ್ಸ್ ಬಳಸಿ ಮಾಡಿರುವಂಥ ಸರ. ಇದು ಇಲ್ಲಿ ಮೇಲ್ಗಡೆ ಬೋರ್ಮಾಳ ಗುಂಡು ಅಂತ ಬರುತ್ತೆ, ಇದಕ್ಕೆ ವಿ ಶೇಪ್ ಗುಂಡು ಅಂತಲೂ ಕರೀತಾರೆ.
ಇದು ಪ್ಲೇನ್ ಅಲ್ಲಿ ಡಿಸೈನ್ ಬಂದಿದೆ, ಯಾವ ಥರ ಡಿಸೈನು ಕೂಡ ಇಲ್ಲ, ಇದಕ್ಕೆ ಪ್ಲೇನ್ ಇದೆ. ಇದು ಮಧ್ಯೆ ಕರಿಮಣಿ ಬಳಸಿದ್ದಾರೆ ಇವರು. ನೀವು ಇಲ್ಲಿ ಬೇಕಾದರೆ ಪರ್ಲ್ ಬಳಸ್ಕೋಬೋದು, ನಿಮಗೆ ಯಾವ ಥರ ಬೀಡ್ಸ್ ಬೇಕಾಗುತ್ತೋ ಅದನ್ನು ಬಳಸ್ಕೋಬೋದು. ಇವ್ರು ಮಾತ್ರ ಕರಿಮಣಿಯಲ್ಲಿ ಇದನ್ನು ಮಾಡಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪ್ಲೇನ್ ಗುಂಡು ಇದೆ, ಮಧ್ಯೆ ಮಧ್ಯೆ ಮಾತ್ರ ಒಂದು ಡಿಸೈನ್ ಇರುವಂಥ ಬೀಡ್ಸ್ ಹಾಕಿದ್ದಾರೆ. ಇದು ಫುಲ್ ವ್ಯೂ ನೋಡಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಇದು ವೇಟ್ ಬಂದ್ಬಿಟ್ಟು 4 ಗ್ರಾಮ್ 40 ಮಿಲಿಯಲ್ಲಿ ಆಗಿದೆ. ಇದು ಅಂದರೆ ಅರ್ಧ ತೊಲೆಗಿಂತ ಕಡಿಮೆ, 5 ಗ್ರಾಮಿಗೂ ಕಡಿಮೆ ಇದೆ ಇದ್ರ ವೇಟ್ ಬಂದ್ಬಿಟ್ಟು.